ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವು ಈ ದಿನ ಕಡಲೆಕಾಯಿ ಪರಿಷೆ ಬಗ್ಗೆ ತಿಳ್ಕೊಳ್ಳೋಣ. ಈ ಕಡಲೆಕಾಯಿ ಪರಿಷೆಯನ್ನ ಗ್ರೌಂಡ್‌ನಟ್ ಫೇರ್ ಅಂತಾನೂ ಕರಿತೀವಿ. ಈ ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಒಂದು 4 ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಈ ಕಡಲೆಕಾಯಿ ಪರಿಷೆಯ ಹಿನ್ನೆಲೆ ಅಂದರೆ ಬ್ಯಾಕ್‌ಗ್ರೌಂಡ್ ಏನು? ಎರಡನೇದಾಗಿ ಈ ಕಡಲೆಕಾಯಿ ಪರಿಷೆಯನ್ನ ಯಾವಾಗ ಆಚರಿಸ್ತೀವಿ? ಮೂರನೇದು, ಈ ಕಡಲೆಕಾಯಿ ಪರಿಷೆ 2024ರಲ್ಲಿ ಯಾವ ಡೇಟಲ್ಲಿ ನಡೆಯುತ್ತೆ ಅನ್ನೋದನ್ನ, ಮತ್ತು ಕಡೆಯದಾಗಿ ಈ 2024ರ ಕಡಲೆಕಾಯಿ ಪರಿಷೆಯಲ್ಲಿ ಏನೇನು ಇರುತ್ತೆ ಅನ್ನೋದು, ಈ 4 ವಿಷಯಗಳ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಈ ಕಡಲೆಕಾಯಿ ಪರೀಕ್ಷೆ ಬ್ಯಾಕ್‌ಗ್ರೌಂಡ್ ಏನು ಅಂತ ನೋಡೋದಾದ್ರೆ, ಆಗಿನ ಕಾಲದಲ್ಲಿ ರೈತರು ಬೆಳೆದ ಕಡಲೆಕಾಯಿ ಹೊಲದಲ್ಲಿ ಒಂದು ಗೂಳಿ ಅಂದರೆ ಬುಲ್ ಒಳನುಗ್ಗಿ ಹೊಲದಲ್ಲಿರೋ ಕಡಲೆಕಾಯಿ ಬೆಳೆಗಳನ್ನೆಲ್ಲ ನಾಶ ಮಾಡಿರುತ್ತೆ. ಆಗ ಬೆಂಗಳೂರಿನ ಮಹಾರಾಜರಾದ ಕೆಂಪೇಗೌಡರು ಆ ಗೂಳಿಗಾಗಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಸ್ನೇಹಿತರೆ. ರೈತರು ತಾವು ಬೆಳೆದ ಕಡಲೆಕಾಯಿಯ ಮೊದಲ ಬೆಳೆಯನ್ನು ಈ ದೇವಸ್ಥಾನದಲ್ಲಿ, ಅಂದ್ರೆ ಈ ಬಸವನಗುಡಿಯ ದೇವಸ್ಥಾನದಲ್ಲಿ ಸಮರ್ಪಿಸಿ ಪೂಜೆ ಮಾಡಿದ ನಂತರವೇ ಕಡಲೆಕಾಯಿ ಪರೀಕ್ಷೆಯ ಮಾರಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ ಎಲ್ಲಾ ರೈತರು ತಾವು ಬೆಳೆದಿರೋ ಕಡಲೆಕಾಯಿಯನ್ನು ಕರ್ನಾಟಕದ ಮೂಲೆ ಮೂಲೆಗಳಿಂದ ತಂದು ಇಲ್ಲಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ ತಂದು ಮಾರಾಟ ಮಾಡ್ತಾರೆ. ಇದೇ ಈ ಕಡಲೆಕಾಯಿ ಪರಿಷೆಯ ಹಿನ್ನೆಲೆ ಸ್ನೇಹಿತರೆ. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಈ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಸ್ನೇಹಿತರೆ. ಎರಡನೇ ವಿಷಯ, ಈ ಕಡಲೆಕಾಯಿ ಪರಿಷೆಯನ್ನ ಯಾವಾಗ ಆಚರಿಸ್ತಾರೆ ಅಂತ ನಾವು ತಿಳ್ಕೊಳೋದಾದ್ರೆ, ಪ್ರತಿ ವರ್ಷದ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಈ ಕಡಲೆಕಾಯಿ ಪರಿಷೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಈ ಕಡಲೆಕಾಯಿ ಪರಿಷೆ 2 ದಿನ ನಡೆಯುತ್ತೆ ಸ್ನೇಹಿತರೆ. ನಮ್ಮ ಮೂರನೇ ವಿಷಯವಾದ ಈ 2024ರ ಕಡಲೆಕಾಯಿ ಪರಿಷೆ ಯಾವಾಗ ನಡೆಯುತ್ತೆ ಅಂತ ನೋಡೋದಾದ್ರೆ, ಕಾರ್ತಿಕ ಮಾಸದ ಕಡೆಯ ಸೋಮವಾರ ಅಂದರೆ ನವೆಂಬರ್ 25 ಮತ್ತು 26, ಈ 2 ದಿನದಲ್ಲಿ 2024ರ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಸ್ನೇಹಿತರೆ. ನಾಲ್ಕನೇದಾಗಿ ಕಡೆಯ ವಿಷಯ ಏನಂದ್ರೆ, ಈ ಕಡಲೆಕಾಯಿ ಪರಿಷೆಯಲ್ಲಿ ಏನೇನು ಸಿಗುತ್ತೆ ಅನ್ನೋದ್ ನೋಡೋದಾದ್ರೆ, ಈ ಕಡಲೆಕಾಯಿ ಪರಿಷೆಯಲ್ಲಿ ನಮಗೆ ಕಡಲೆಕಾಯಿ ಸಿಗುತ್ತೆ. ಅದನ್ನ ತಗೊಂಡು ಪರ್ಚೇಸ್ ಮಾಡ್ಕೋಬಹುದು. ಅದು ಮಾತ್ರ ಅಲ್ಲದೆ ಸ್ನೇಹಿತರೆ, ನಮ್ಮ ಗೃಹೋಪಯೋಗಿ ವಸ್ತುಗಳಾದ ಮನೆಗೆ ಬೇಕಾಗಿರೋ ಪಾತ್ರೆಗಳು, ಮಕ್ಕಳ ಆಟ ಸಾಮಾನು, ಆಮೇಲೆ ದೊಡ್ಡೋರಿಗೆ ಆಟ ಆಡ್ಲಿಕ್ಕೆ ಮನೋರಂಜನಕಾರಿಯಾದ ಜಾಯಿಂಟ್ ವೀಲ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ, ಬ್ರೇಕ್ ಡ್ಯಾನ್ಸ್ ಇರುತ್ತೆ, ಕೊಲಂಬಸ್ ಗೇಮ್ ಆಟ ಆಡ್ಲಿಕ್ಕೂ ಸಿಗುತ್ತೆ. ಅದಲ್ಲದೆ ಸ್ನೇಹಿತರೆ, ಎಲ್ರಿಗೂ ಇಷ್ಟ ಆಗಿರೋ ಮಂಡಕ್ಕಿ, ಮಿರ್ಚಿ, ಬಿಸಿ ಬಿಸಿ ಮಿರ್ಚಿ ಸಿಗುತ್ತೆ, ಚಾಟ್ ಐಟಮ್ಸ್ ಇರುತ್ತೆ, ಜ್ಯೂಸ್ ಐಟಮ್ಸ್ ಇರುತ್ತೆ. ತುಂಬಾ ವಿಜೃಂಭಣೆಯಾಗಿ ನಡೆಯುತ್ತೆ ಸ್ನೇಹಿತರೆ. ಇದು ಬಸವನಗುಡಿಯಲ್ಲಿ, ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುತ್ತೆ ಸ್ನೇಹಿತರೆ. ಹಾಗೆ ಟ್ಯಾಟೂಸ್, ಮೆಹಂದಿ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಇದು ಒಂಥರ ಏನಂದ್ರೆ, ಆ ಜಾತ್ರೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ಇಲ್ಲಿ ನಡೆಯೋ ಆ ಜಾತ್ರೆ ಹೇಗಿರುತ್ತೋ, ಆ ಜಾತ್ರೆಯ ಮಹತ್ವವನ್ನು ಈ ಬಸವನಗುಡಿಯ ಕಡಲೆ ಪರಿಷೆಯಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಸೊ ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ. ಈ ಕಡಲೆಕಾಯಿ ಪರೀಕ್ಷೆ 2024ರ ಕಾಯಿ ಪರೀಕ್ಷೆ ನವೆಂಬರ್ 25 ಮತ್ತು 26ರಂದು ನಡೀತಾ ಇದೆ. ನೀವೆಲ್ಲ ಬಂದು ಇದರಲ್ಲಿ ಭಾಗವಹಿಸಿ ಎಲ್ಲರೂ ಎಂಜಾಯ್ ಮಾಡಿ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.